Dear brothers and sisters, warm and loving greetings to you in the holy name of our Savior, Lord Jesus Christ. ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತ ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. You look very serious, just have a good smile. ಬಹಳ ಗಂಭೀರವಾಗಿ ಕಾಣ್ತಾ ಇದ್ದೀರಿ, ಮುಗುಳ್ನಗೆಯಿಂದ ನಗಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. Why are you so serious? ಯಾಕೆ ಅಷ್ಟೊಂದು ಗಂಭೀರವಾಗಿದ್ದೀರಿ? This afternoon I am very happy to be amidst you. ಈ ಮಧ್ಯಾಹ್ನ ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂಥದ್ದು ನನಗೆ ತುಂಬಾ ಸಂತೋಷವನ್ನ ತರುವಂತ ವಿಷಯವಾಗಿದೆ. This is the spiritual restaurant. ಇದು ಒಂದು ಆತ್ಮಿಕವಾದಂತ ಫಲಹಾರ ಮಂದಿರ. Brother Jose Matthews, Brother Ravi, Brother Sunny, they are serving us non-vegetarian. ಅದು ಸಹೋದರ ಜೋಸ್ ಮ್ಯಾಥ್ಯೂ ಇರ್ಬೋದು, ಸಹೋದರ ಸನ್ನಿ ಅವರು ಇರ್ಬೋದು, ಸಹೋದರ ರವಿಕುಮಾರ್ ಅವರು ಇರ್ಬೋದು, ಇವರೆಲ್ಲರೂ ನಾನ್ ವೆಜಿಟೇರಿಯನ್ಗಳನ್ನ ಕೊಡ್ತಕ್ಕಂಥ They are serving us very good chicken, mutton, fish. ಇಂಥ ಒಳ್ಳೆ ಆಹಾರ ಇವುಗಳನ್ನೆಲ್ಲ ಅವರು ನೀಡ್ತಾ ಇದ್ದಾರೆ. When my time comes, I don't serve you any non-veg. ನನ್ನ ಸರದಿ ಬಂದಾಗ ನಾನು ನಿಮಗೆ ನಾನ್ ವೆಜ್ ಕೊಡ್ಲಿಕ್ಕೆ ಇಲ್ಲ. I'll serve you simply rasamannam, sambar rice, curd rice, banana, like that. ನಾನು ಕೊಡುವಂತ ಆಹಾರ ಇವುಗಳು, ಮೊಸರನ್ನ ಅಥವಾ ರಸಮನ್ನ, ಈ ತರ ಆಹಾರವನ್ನು ನಾನು ಕೊಡ್ತೇನೆ. Very simple topic, very simple English, very simple to understand. ಸರಳವಾದ ಅಧ್ಯಯನ ಭಾಗ ಮತ್ತು ಸರಳವಾದ ಇಂಗ್ಲಿಷ್ ನಲ್ಲಿ ಸರಳವಾಗಿ ನಾವು ಅರ್ಥ ಮಾಡಿಕೊಳ್ಳುವಂತ ವಿಷಯವನ್ನು ನಾನು ಹೇಳೋದಕ್ಕಿದೆ. Before entering into the sermon, I want to give you some introduction about me. ನಾನು ಪ್ರಸಂಗಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನನ್ನ ಕುರಿತಾಗಿ ಸ್ವಲ್ಪ ಪೀಠಿಕೆಯನ್ನು ನಿಮಗೆ ತಿಳಿಸಬೇಕೆಂಬುದಾಗಿ ಇಷ್ಟಪಡುತ್ತೇನೆ. My name is Prabhudas. ನನ್ನ ಹೆಸರು ಪ್ರಭುದಾಸ್ ಎಂಬುದಾಗಿ. I am 63 years young. 63 ವರ್ಷದ ಯವನಸ್ಥ. Younger old. What do you say? ಏನಂತೀರಾ? ಯವನಸ್ಥನ ಅಥವಾ ಮುದುಕನ? Young, yeah, young. I am 63 years young. 63 ವರ್ಷದ ಯವನಸ್ಥ ಎಂಬುದಾಗಿ. I worked in government service for 35 years. 35 ವರ್ಷಗಳವರೆಗೆ ನಾನು ಸರ್ಕಾರಿ ಸೇವೆಯಲ್ಲಿದ್ದೆನು. I worked as a school assistant. ಮತ್ತು ಸ್ಕೂಲ್ನಲ್ಲಿ ಸಹಾಯಕ ಹುದ್ದೆಯಲ್ಲಿ ನಾನಿದ್ದೆನು. I worked as a lecturer in psychology. ಮತ್ತು ಸೈಕಾಲಜಿ ಮನಃಶಾಸ್ತ್ರದ ಒಂದು ವಿಷಯದಲ್ಲಿ ಲೆಕ್ಚರರ್ ಆಗಿದ್ದೆ. In government diet. ಗವರ್ಮೆಂಟ್ ಡಯಟ್ ನಲ್ಲಿ ಇದ್ದೆ. I worked as a lecturer in English in government BEd college. ಮತ್ತು ಗವರ್ಮೆಂಟ್ ಕಾಲೇಜಲ್ಲಿ ನಾನು ಇಂಗ್ಲಿಷ್ ಲೆಕ್ಚರರ್ ಆಗಿ ನಾನು ಇದ್ದೆ. Last year I got retired. ಕಳೆದ ವರ್ಷ ನಾನು ವಿಶ್ರಾಂತ ಜೀವನಕ್ಕೆ ನಾನು ಒಳಬಂದೆ. Now I am 63. Next month I will be 64. ಈಗ ನಾನು 63 ವರ್ಷ, ಮುಂದಿನ ತಿಂಗಳಲ್ಲಿ ನನಗೆ 64 ವರ್ಷಗಳು ಆಗ್ತದೆ. My wife is Dr. Adeline. Dr. Adeline. ಡಾಕ್ಟರ್ ಆಡ್ಲಿನ್ ಎಂಬುದಾಗಿ ನನ್ನ ಪತ್ನಿಯವರ ಹೆಸರು. She is an MSc, MPhil, PhD Physics. ಅವರು ಭೌತಶಾಸ್ತ್ರದಲ್ಲಿ MSc, PhD, MPhil ಮಾಡಿರ್ತಕ್ಕಂಥವರಾಗಿದ್ದಾರೆ. Now she is the vice principal for one government junior college. ಗವರ್ಮೆಂಟ್ ಜೂನಿಯರ್ ಕಾಲೇಜಿನಲ್ಲಿ ಉಪ ಪ್ರಾಂಶುಪಾಲರಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. I have 2 children. ನನಗೆ 2 ಮಕ್ಕಳು. The first one is my daughter. ಮೊದಲನೆಯವಳು ನನಗೆ ಮಗಳು. She got married. ಆಕೆಗೆ ವಿವಾಹವಾಗಿದೆ. She got 2 children. ಆಕೆಗೆ 2 ಮಕ್ಕಳಿದ್ದಾರೆ. My daughter and son-in-law, they both are working with software field. ನನ್ನ ಮಗಳು ಮತ್ತು ಹಳಿಯ ಇಬ್ಬರೂ ಸಹ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಅವರು ಕೆಲಸವನ್ನು ಮಾಡ್ತಕ್ಕಂಥವರಾಗಿದ್ದಾರೆ. I have one son. ನನಗೆ ಒಬ್ಬ ಮಗ ಇದ್ದಾನೆ. His name is Dr. Pranuth. ಡಾಕ್ಟರ್ ಪ್ರಣೋತ್ ಎಂಬುದಾಗಿ ಮಗನ ಹೆಸರು. He is an MBBS MD.
MBBS ಮಾಡಿ MD ಮಾಡಿದಂತವರಾಗಿದ್ದಾರೆ. general physician, ಅವರು ಜನರಲ್ ಫಿಸಿಷಿಯನ್ ಆಗಿ ವೈದ್ಯ ವೃತ್ತಿಯಲ್ಲಿದ್ದಾರೆ. and his wife is Dr. Grace. ಮತ್ತು ಅವರ ಹೆಂಡತಿಯ ಹೆಸರು ಡಾಕ್ಟರ್ ಗ್ರೇಸ್ ಎಂಬುದಾಗಿ. She is a pathologist. ಅವರು ಪೆಥಾಲಜಿ ವಿಭಾಗದ ವೈದ್ಯೆಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. They both are working in a mission hospital. ಅವರಿಬ್ಬರೂ ಸಹ ಮಿಷನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾರೆ. So that is about my family. ಇದು ನನ್ನ ಕುಟುಂಬದ ಪರಿಚಯ. I have one local assembly, that is Agape Christian Assembly, ನಾನು ಹೋಗ್ತಕ್ಕಂಥದ್ದು ಸ್ಥಳೀಯ ಸಭೆ, ಅದು ಅಗಾಪೆ ಕ್ರಿಶ್ಚಿಯನ್ ಅಸೆಂಬ್ಲಿ ಎಂಬುದಾಗಿ. and we have some branch churches also. ಮತ್ತು ಅದರ ಉಪ ವಿಭಾಗಗಳು ಸಹ ಇವೆ. I have been running these churches for more than 30 years. 30 ವರ್ಷಗಳಿಗಿಂತಲೂ ಹೆಚ್ಚಿನ ವರ್ಷಗಳಲ್ಲಿ ಈ ಸಭೆಗಳನ್ನು ನಡೆಸುತ್ತಾ ಬಂದಿದ್ದೇನೆ. We have a small Bible college. ಒಂದು ಸಣ್ಣ ಸತ್ಯವೇದ ಶಾಲೆ ಇದೆ. We have been running that Bible college for more than 20 years. 20 ವರ್ಷಗಳಿಂದ ಆ ಸತ್ಯವೇದ ಶಾಲೆಯನ್ನು ನಾವು ನಡೆಸ್ತಾ ಬಂದಿದ್ದೇವೆ. Brother Ravi Kumar also came to our Bible college. He taught systematic theology. ನಮ್ಮ ಸಹೋದರರು ರವಿಕುಮಾರ್ ಅವರು ಆ ಒಂದು ಕಾಲೇಜಿಗೆ ಬಂದು ದೈವಶಾಸ್ತ್ರದ ಕುರಿತಾಗಿ ಅವರು ಬೋಧನೆಯನ್ನು ನೀಡಿದ್ದಾರೆ. So far we have sent 7 missionaries for the full-time ministry. ಅನೇಕ ಮಿಷನರಿಗಳನ್ನ ಸೇವೆಗೋಸ್ಕರವಾಗಿ, ಪೂರ್ಣಾವಧಿ ಸೇವೆಗೋಸ್ಕರವಾಗಿ ನಮ್ಮ ಸಂಸ್ಥೆಯಿಂದ ಕಳಿಸಿದ್ದೇವೆ. Every day morning we have outreach preaching. ಪ್ರತಿ ಮುಂಜಾನೆ ಹೊರ ಸಂಚಾರ ಹೋಗಿ ಸುವಾರ್ತೆಯನ್ನು ಸಾರ್ತಕ್ಕಂಥ ಒಂದು ಕಾರ್ಯಕ್ರಮವಿದೆ. Last week our team went to Maharashtra border for street preaching. ಕಳೆದ ವಾರ ನಮ್ಮ ತಂಡವು ಮಹಾರಾಷ್ಟ್ರ ಗಡಿ ಪ್ರದೇಶಕ್ಕೆ ಹೋಗಿ ಅಲ್ಲಿ ಬೀದಿ ಪ್ರಸಂಗವನ್ನು ಮಾಡುತ್ತಾ ಬಂದರು. They were beaten seriously by the people who are against the cross of Calvary. ಕಲ್ವಾರಿ ಕ್ರೂಜೆಯನ್ನು ವಿರೋಧಿಸುವಂತ ಜನರಿಂದ ನಮ್ಮ ತಂಡಕ್ಕೆ ವಿಪರೀತವಾದಂತ ಹೊಡೆತ ಬಿದ್ದವು. Now they are under treatment in the hospital. ಅವರೆಲ್ಲರೂ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. Please pray for them. ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ರಿ. So this is about my family, about my local church and Bible college and ministry. ಇದು ನನ್ನ ಕುಟುಂಬದ ಪರಿಚಯ ಮತ್ತು ನನ್ನ ಸ್ಥಳೀಯ ಸಭೆಯ ಪರಿಚಯ ಮತ್ತು ನನ್ನ ಸೇವೆಯ ಪರಿಚಯ ಇದಾಗಿದೆ. Do you want any more details? ಇನ್ನೇನಾದರೂ ವಿವರ ಬೇಕಾ? Here I am going to teach you only 7 sermons. ನಾನು ಇಲ್ಲಿ ನಿಮಗೆ 7 ಅವಧಿಗಳು ನಿಮಗೆ ನಾನು ಹೇಳುವುದಕ್ಕಿದ್ದೇನೆ. If you want to have more sermons, ನಿಮಗೆ ಇನ್ನೂ ಹೆಚ್ಚಾಗಿ ಅವಧಿಗಳು ನಾನು ಪ್ರಸಂಗಿಸಬೇಕಾದ್ರೆ you can take my number. ನನ್ನ ಫೋನ್ ನಂಬರ್ ತೆಗೆದುಕೊಂಡ್ರೆ, You send me your number. ನಿಮ್ಮ ನಂಬರ್ನ ನನಗೆ ಕಳುಹಿಸಿಕೊಡಿ. Now and then I will be sending you good sermons on WhatsApp. ವಾಟ್ಸ್ಆಪ್ ಮೂಲಕವಾಗಿ ನಾನು ಅನೇಕ ವಾಕ್ಯ ಸಂದೇಶಗಳನ್ನು ನಿಮಗೆ ನಾನು ಕಳುಹಿಸಿಕೊಡ್ತೇನೆ. My number is 9885 ನನ್ನ ಫೋನ್ ನಂಬರ್ ಈ ರೀತಿಯಾಗಿದೆ: 9885 9885 69 69 29 83. Once again, 9885 69 29 83. Prabhudas, Kurnool, Andhra Pradesh. ಪ್ರಭುದಾಸ್, ಕರ್ನೂಲ್, ಆಂಧ್ರ ಪ್ರದೇಶ್. That is the first opportunity for you to have more sermons. ಹೆಚ್ಚು ಪ್ರಸಂಗಗಳನ್ನು ಕೇಳುವುದಕ್ಕೆ ಇದು ಮೊದಲೇ ಒಂದು ಅವಕಾಶ ಇದೆ. And second opportunity is, ಎರಡನೇ ಒಂದು ಅವಕಾಶ, you can go to YouTube and you can type Dr. Prabhudas sermons. You can get number of sermons in the YouTube. ಅಕಸ್ಮಾತ್ ನೀವು ಯೂಟ್ಯೂಬ್ಗೆ ಹೋಗಿ ಅದರಲ್ಲಿ ಸರ್ಚ್ ಮಾಡುವಾಗ ಡಾಕ್ಟರ್ ಪ್ರಭುದಾಸ್ ಕರ್ನೂಲ್ ಎಂಬುದಾಗಿ ಹೊಡೆದು ಸರ್ಚ್ ಮಾಡಿದ್ರೆ ಅನೇಕ ಪ್ರಸಂಗಗಳು ಅಲ್ಲಿ ಫೀಡ್ ಆಗಿವೆ. Some are in English, some are in Telugu. ಕೆಲವು ಇಂಗ್ಲಿಷ್ ನಲ್ಲಿದೆ, ಕೆಲವು ತೆಲುಗು ಭಾಷೆಯಲ್ಲಿದೆ. Third opportunity. ಮೂರನೇ ಒಂದು ಅವಕಾಶ, So far, I have printed 500 sermons. ನಾನು ಇದುವರೆಗೆ 500 ಪ್ರಸಂಗಗಳನ್ನು ಅಚ್ಚು ಹಾಕಿಸಿದ್ದೇನೆ. These 500 sermons are printed in 12 books.
ಈ 500 ಪ್ರಸಂಗಗಳನ್ನ 12 ಪುಸ್ತಕಗಳಾಗಿ ಅಚ್ಚು ಹಾಕಿದೆ. And the 13th book is going to be finished soon. ಈಗ ಅತಿ ಶೀಘ್ರದಲ್ಲಿ 13ನೇ ಪುಸ್ತಕ ಸಿದ್ಧಗೊಳ್ಳುತ್ತಾ ಇದೆ. In the 13th book also there will be 50 sermons. 13ನೇ ಪುಸ್ತಕದಲ್ಲಿಯೂ ಸಹ 50 ಪ್ರಸಂಗಗಳು ಅಲ್ಲಿ ಬರೆಯಲ್ಪಟ್ಟಿವೆ. These 50 sermons will be from the book of Ezekiel. ಈ 50 ಪ್ರಸಂಗಗಳು ಅದು ಯೆಹೆಜ್ಕೇಲನ ಪುಸ್ತಕದ ಆಧಾರಗಳನ್ನು ಒಳಗೊಂಡಂತ ಪ್ರಸಂಗಗಳಾಗಿವೆ. So far 27 sermons over in our local church. ನಮ್ಮ ಸ್ಥಳೀಯ ಸಭೆಯಲ್ಲಿ 27 ಪ್ರಸಂಗಗಳು ಮುಕ್ತಾಯವಾಗಿವೆ. The remaining 23 will be over by the end of November. ನವೆಂಬರ್ ಅಂತ್ಯದವರೆಗೆ ಇನ್ನೂ 23 ಪ್ರಸಂಗಗಳು ಅದು ಮುಕ್ತಾಯಗೊಳ್ಳುತ್ತದೆ. Please pray for that 13th book also. ಆ 13ನೇ ಪುಸ್ತಕ ಅಚ್ಚಾಕಿಸುವಿಕೆಗೋಸ್ಕರವಾಗಿಯೂ ನೀವು ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. That is my book ministry. ಅದು ನಮ್ಮ ಪುಸ್ತಕದ ಒಂದು ಸೇವೆಯಾಗಿದೆ. Now this evening let's come to the sermon. That sermon is Revival Life. ನಾವು ಈ ಸಂಜೆ ವೇಳೆಯಲ್ಲಿ ನಾವು ಪ್ರಸಂಗ ಹೇಳ್ತಕ್ಕಂಥ ಪುನಶ್ಚೇತನದ ಜೀವನ. Revival Life. Ujjiva Jeevitam. ಉಜ್ಜೀವನ ಜೀವಿತ. So today I have only 40 minutes before me. ನನ್ನ ಎದುರಲ್ಲಿ 40 ನಿಮಿಷಗಳು ನನ್ನ ಎದುರಲ್ಲಿದೆ. Within this period of 40 minutes, I want you to concentrate on the book of Judges. All of you open the book of Judges. ನ್ಯಾಯಸ್ಥಾಪಕರ ಪುಸ್ತಕವನ್ನು ನೀವೆಲ್ಲರೂ ತೆರೆಯಬೇಕೆಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. Revival through prayer life. ಪ್ರಾರ್ಥನಾ ಜೀವಿತದ ಮೂಲಕವಾಗಿ ಉಜ್ಜೀವಿತಗೊಳ್ಳತಕ್ಕಂಥದ್ದು. You can experience real revival in your life through prayer life. ಪ್ರಾರ್ಥನೆಯ ಜೀವಿತದ ಮೂಲಕವಾಗಿ ನಿಜವಾಗಿಯೂ ನೀವು ಒಂದು ಪುನಶ್ಚೇತನದ ಪುನರುಜ್ಜೀವನವನ್ನು ನೀವು ಹೊಂದಬಹುದು. In the book of Judges, there are 21 chapters. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 21 ಅಧ್ಯಾಯಗಳಿವೆ. This is the history of around 400 years. ಇದು 400 ವರ್ಷಗಳ ಹಿಂದಿನ ಚರಿತ್ರೆ ಇದಾಗಿದೆ. The people of Israel were very bad during that time. ಆ ಒಂದು ಇಸ್ರಾಯೇಲಿನ ಜನರು ಬಹು ಕೆಟ್ಟವರಾಗಿದ್ದರು ಈ ಸಂದರ್ಭದಲ್ಲಿ. That was the period of apostasy. That means going away from right path. ಸರಿಯಾದ ಮಾರ್ಗದಿಂದ ದೂರ ಹೋಗುವಂತದ್ದು ಅದಾಗಿದೆ. We can see number of verses about their apostasy. ಈ ಒಂದು We can see number of verses about their apostasy. Apostasy means Vishwasa Brashtatvam, going away from truth. ಮತಭ್ರಷ್ಟತೆ ಅಥವಾ ಸತ್ಯಾಂಶದಿಂದ ದೂರ ಹೋಗ್ತಕ್ಕಂಥದ್ದು. They were very much immoral. ಅದು ಅನೈತಿಕವಾದಂತ ಸಂಗತಿಯಾಗಿದೆ. They were evil. ಅದು ದುಷ್ಟ ಒಂದು ಸಂಗತಿಯಾಗಿದೆ. They were wicked. ಅದು ಕೆಟ್ಟ ಒಂದು ವಿಷಯವಾಗಿದೆ. They abandoned the Lord. ಮತ್ತು ಅವರು ದೇವರನ್ನ ಬಿಟ್ಟು ಬಿಡುವಂತ ವಿಷಯವಾಗಿದೆ. They started worshipping the idols. ಮತ್ತು ಇವರು ಇಸ್ರಾಯೇಲರು ಮೂರ್ತಿ ಪೂಜಕರಾಗಿ ಅವರು ಕಾಣ್ತಾ ಬಂದರು. There was no discipline at all. ಅಲ್ಲಿ ಶಿಸ್ತೇ ಇಲ್ಲದಂತ ಜೀವನ ಅವರದಾಗಿತ್ತು. In every walk of life, they are away from right path. ಅವರ ಪ್ರತಿಯೊಂದು ಜೀವನದ ಒಂದೊಂದು ಹೆಜ್ಜೆಯಲ್ಲಿಯೂ ಸಹ ಅವರು ಸರಿಯಾದ ಮಾರ್ಗದಿಂದ ದೂರ ಹೋದಂತವರಾಗಿದ್ದರು. That was the apostasy among the people of Israel. ಅದು ಇಸ್ರಾಯೇಲ್ ಜನರಲ್ಲಿದ್ದಂತ ಮತಭ್ರಷ್ಟತೆಯಾಗಿತ್ತು. But we can see some excellent people also among them. ಆದರೆ ಅಲ್ಲಿ ಅವರ ನಡುವೆ ಕೆಲವು ಅತಿ ಒಳ್ಳೆಯ ಜನರನ್ನು ಸಹ ನಾವು ನೋಡ್ತಾ ಇದ್ದೇವೆ. These excellent people were the judges. ಅವರೇ ನ್ಯಾಯಸ್ಥಾಪಕರು. They were from Othniel to Samuel, 15 judges. ಒತ್ನೀಯೇಲನಿಂದ ಹಿಡಿದು ಸಮುವೇಲನವರೆಗೂ
ಸುಮಾರು 15 ನ್ಯಾಯಸ್ಥಾಪಕರಿದ್ದಾರೆ. So there was excellency during the time of apostasy also. ಆ ಒಂದು ಮತಭ್ರಷ್ಟತೆಯ ನಡುವೆಯೂ ಸಹ ಒಂದು ಒಳ್ಳೆ ಕಾರ್ಯಗಳು ಸಂಭವಿಸುವಂತ ನಡೆಯುವಂತಹ ಸಂಗತಿಯಲ್ಲಿತ್ತು. After knowing that, I made a big survey in the book of Judges. ನಾನು ಇದನ್ನ ತಿಳಿದ ನಂತರ ಒಂದು ಈ ನ್ಯಾಯಸ್ಥಾಪಕರ ಪುಸ್ತಕವನ್ನ ದೀರ್ಘವಾಗಿ ನಾನು ಅಭ್ಯಾಸ ಮಾಡುತ್ತಾ ಬಂದೆ. I studied this book many times. ಈ ಒಂದು ಪುಸ್ತಕವನ್ನ ಅನೇಕ ಸಾರಿ ನಾನು ಕಲಿತಿದ್ದೇನೆ. I like reading. ನನಗೆ ಓದುವುದು ಬಹಳ ಇಷ್ಟ. I love the books. ನನಗೆ ಪುಸ್ತಕ ಕಂಡ್ರೆ ಬಹಳ ಪ್ರೀತಿ. I love the studies. ನನಗೆ ಅಧ್ಯಯನ ಮಾಡತಕ್ಕಂಥ ತುಂಬಾ ಇಷ್ಟ. In my life, I have done 13 degrees. ನನ್ನ ಜೀವನದಲ್ಲಿ 13 ಡಿಗ್ರಿಗಳನ್ನ ಪದವಿಗಳನ್ನು ಪಡೆದಿದ್ದೇನೆ. BA, BA, BEd, B.Ed, another BEd, ಇನ್ನೊಂದು B.Ed, and 6 PGs, 10 PGಗಳು ಸ್ನಾತಕೋತ್ತರ ಪದವಿಗಳು, 6 ಸ್ನಾತಕೋತ್ತರ ಪದವಿಗಳು, 2 PG diplomas, 2 PG ಡಿಪ್ಲೊಮಾಗಳು, 2 PhDs. 2 PhDಗಳು. I love reading. ಓದೋದಕ್ಕೆ ನನಗೆ ತುಂಬಾ ಇಷ್ಟ. I love studies. I love studies. ನನಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಬಹಳ ಇಷ್ಟ. Now I am doing I am going to do one more degree. ಈಗ ಇನ್ನೊಂದು ಪದವಿ ಮಾಡುವುದಕ್ಕಿದ್ದೇನೆ. That is the 14th degree ಅದು 14ನೇ ಪದವಿ ಆಗಿದೆ. that I am doing from the United States of America. ಅದು ನಾನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಮೂಲಕವಾಗಿ ನಾನು ಅದನ್ನು ಮಾಡ್ತಾ ಇದ್ದೇನೆ. Like that, I love the Bible very much. ಆದ್ದರಿಂದ ನಾನು ಸತ್ಯವೇದವನ್ನು ತುಂಬಾ ಇಷ್ಟಪಡ್ತೇನೆ. I have gone through this book of Judges many times. ಅನೇಕ ಬಾರಿ ನಾನು ಈ ನ್ಯಾಯಸ್ಥಾಪಕರ ಪುಸ್ತಕವನ್ನು ನಾನು ಓದಿದ್ದೇನೆ. I found one secret in this book. ಒಂದು ಗುಟ್ಟನ್ನು ನಾನು ಈ ಪುಸ್ತಕದಿಂದ ನಾನು ಕಂಡುಕೊಂಡೆ. That secret is the secret for excellency. ಅದು ಅತಿ ಉನ್ನತ ಮಟ್ಟಕ್ಕೆ ಹೋಗ್ತಕ್ಕಂಥ ಆ ಒಂದು ಗುಟ್ಟನ್ನು ನಾನು ಈ ಪುಸ್ತಕದಿಂದ ಕಲಿತುಕೊಂಡೆ. That secret is ಅದು sincere prayer life. ಅದು ಪ್ರಾಮಾಣಿಕವಾದ ಪ್ರಾರ್ಥನಾ ಜೀವಿತ ಎಂಬಂತದ್ದೇ ಅದರ ಗುಟ್ಟಾಗಿದೆ. Here in this book of Judges, there are 7 contexts of prayer. ಈ ಒಂದು ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 7 ಸಂಗತಿಗಳು ಪ್ರಾರ್ಥನೆಯ ಕುರಿತಾಗಿ ಎಂದು ತಿಳಿಸಲ್ಪಟ್ಟಿದೆ. These 7 contexts of prayer we can see in the 7 chapters. ಈ 7 ಪ್ರಾರ್ಥನಾ ಕುರಿತಾದಂತ ವಿಷಯಗಳನ್ನ 7 ಅಧ್ಯಾಯಗಳಲ್ಲಿ ನಾವು ಕಂಡುಕೊಳ್ಳುತ್ತೇವೆ. I will tell you 7 numbers now. ಈಗ ನಾನು 7 ಸಂಖ್ಯೆಗಳನ್ನ ಕೊಡ್ತೇನೆ. Only one time I will tell you. ಒಂದೇ ಒಂದು ಸಾರಿ ನಾನು ಅದನ್ನ ಹೇಳ್ತೇನೆ. I will ask you immediately. ತಿರುಗಿ ತತ್ಕ್ಷಣವಾಗಿ ನಿಮ್ಮನ್ನು ನಾನು ಕೇಳ್ತೇನೆ. You have to please try to repeat. ಆದ್ದರಿಂದ ಅದನ್ನ ತಿರುಗಿ ನನಗೆ ವಾಪಸ್ಸು ತಿಳಿಸುವುದಕ್ಕೆ Are you ready? ರೆಡಿ ಇದ್ದೀರಾ? You can record in your memory or you can record in your notebook. ನೀವು ಅದನ್ನ ನಿಮ್ಮ ಜ್ಞಾಪಕ ಶಕ್ತಿಯಿಂದಾದರೂ ಹೇಳ್ಬೋದು ಅಥವಾ ನೋಟ್ಬುಕ್ ನಲ್ಲಿ ಬರ್ಕೊಂಡಾದರೂ ಹೇಳ್ಬೋದು. 1 3 6 13 16 20 21. Any girl ready? These girls. Any girl, can you repeat these seven numbers? ಈ ಸಂಖ್ಯೆಗಳನ್ನ ರಿಪೀಟ್ ಮಾಡ್ತೀರಾ? Any young girl? Any girl? ಹೆಣ್ಣು ಮಕ್ಕಳಲ್ಲಿ Not able to repeat 7 numbers. ಹೇಳ್ಬೋದಾ? ಹೇಳಿ. See, that uncle is ready. Let us give opportunity to that uncle. Uncle will repeat those numbers. Yeah. That's all. 1 3 6 13 16 20 21. Suje pera chodkondana. Okay, in these 7 chapters we can see 7 contexts of prayer. ಈ 7 ಅಧ್ಯಾಯಗಳಲ್ಲಿ ನಾವು 7 ಪ್ರಾರ್ಥನಾ ವಿಷಯಗಳನ್ನು ನಾವು ನೋಡ್ತೇವೆ. I have already given you the chapters number and let us see these 7 contexts now. ಈ ನಾನು ಈಗಾಗಲೇ ಅಧ್ಯಾಯಗಳನ್ನು ತಿಳಿಸಿದ್ದೇನೆ. ಅದರ ಒಂದು ಸನ್ನಿವೇಶವನ್ನು ನಾವು ಈಗ ನೋಡುತ್ತಾ ಬರೋಣ. Now open your Bible
ಈಗ ನಿಮ್ಮ ಸತ್ಯವೇದ ತೆಗೆಯಿರಿ. Everybody should open the Bible and should see with your eyes. ನೀವು ಪ್ರತಿಯೊಬ್ಬರು ಸತ್ಯವೇದವನ್ನ ತೆಗೆದು ನಿಮ್ಮ ಕಣ್ಣುಗಳಿಂದ ವಾಕ್ಯಗಳನ್ನ ಕಾಣಬೇಕು. The first context in the first chapter. ಮೊದಲನೇ ಪ್ರಸಂಗ ಸನ್ನಿವೇಶ ಅದು ಮೊದಲನೇ ಅಧ್ಯಾಯದಲ್ಲಿದೆ. As it is the Bible school, we must be habituated. We have to have the cultivation of reading the Bible. ಸತ್ಯವೇದದ ಶಾಲೆಗೆ ಬಂದಿರತಕ್ಕಂಥ ನಾವು ಸತ್ಯವೇದವನ್ನ ಓದುವಂತ ಅಭ್ಯಾಸವನ್ನ ನಾವು ರೂಢಿಸಿಕೊಳ್ಳಬೇಕು. I think this is the Brethren Bible School. ಇದು ನಾನು ಯೋಚಿಸ್ತೇನೆ, ಇದು ಬ್ರದರನ್ ಸತ್ಯವೇದ ಶಾಲೆ ಎಂಬುದಾಗಿ. I take the permission of John Prasad, the coordinator of this program, to allow young girls also can read the word. ನಾನು ಸಹೋದರ ಜಾನ್ ಪ್ರಸಾದ್ ಅವರ ಅನುಮತಿ ಪಡೆದು ಯವನ ಸ್ತ್ರೀಯರು ಸಹ ಮಹಿಳೆಯರು ಸಹ ಓದಬಹುದು ಎಂಬುದಾಗಿ ನಾನು ಅವರಿಂದ ಅನುಮತಿಯನ್ನು ಪಡ್ಕೊಳ್ತೇನೆ. Because some sisters and some brothers are sitting like anything like this. ಕೆಲವರೆಲ್ಲ ನಿದ್ದೆ ಮಾಡುವಂತ ಸ್ಥಿತಿಯಲ್ಲಿ ಕಾಣ್ತಾರೆ. ಅದಕ್ಕೋಸ್ಕರವಾಗಿ We have to open the Bible, see the Bible, read the Bible and write the notes. ಸತ್ಯವೇದವನ್ನ ತೆಗಿಬೇಕು, ನೋಡಬೇಕು, ಓದಬೇಕು, ಅದನ್ನ ಅರ್ಥ ಮಾಡಿಕೊಳ್ಬೇಕು. Now first chapter, first words and second words. ಮೊದಲನೇ ಅಧ್ಯಾಯ ನ್ಯಾಯಸ್ಥಾಪಕರು ಮೊದಲನೇ ವಚನ. That is the first context. ಅದು ಮೊದಲನೇ ಒಂದು ಸಂದರ್ಭ ಇದಾಗಿದೆ. Somebody can read now. ಯಾರಾದ್ರೂ ಓದ್ತೀರಾ? Either brother or even sister also. ಮೊದಲನೇ ಅಧ್ಯಾಯ ಮೊದಲನೇ ವಚನ. ಸಹೋದರಿ ಮರಣ ಹೊಂದಿದ ನಂತರ ಇಸ್ರಾಯೇಲ್ಯರು ಕಾನಾನ್ಯರೊಡನೆ ಯುದ್ಧ ಮಾಡುವುದಕ್ಕೆ ನಮ್ಮನ್ನು ಮೊದಲು ಯಾರು ಹೋಗಬೇಕು ಎಂದು ಯೆಹೋವನನ್ನು ಕೇಳಲು ಆತನು ಅವರಿಗೆ ಯೆಹೂದ್ಯರು ಹೋಗಲಿ, ಇಗೋ ದೇಶವನ್ನು ಅವರಿಗೆ ಒಪ್ಪಿಸಿದ್ದೇವೆ ಅಂದನು. Praying for God's will. ದೇವರ ಚಿತ್ತಕ್ಕೋಸ್ಕರವಾಗಿ ಪ್ರಾರ್ಥಿಸುವಂತದ್ದು. This is the first context. ಇದು ಮೊದಲನೇ ಒಂದು ಸಂದರ್ಭ ಇದಾಗಿದೆ. If you want to experience real excellency in your life during the time of apostasy in your surrounding area, the first secret is pray for God's will. ಸುತ್ತಲೂ ಮತಭ್ರಷ್ಟತೆಯಿಂದ ತುಂಬಿ ತುಳುಕುತ್ತಾ ಇರುವಾಗ ನೀವು ಅತಿ ಉನ್ನತವಾದಂತ ಶ್ರೇಷ್ಠ ಪದವಿಯನ್ನು ಪಡಿಬೇಕಾದ್ರೆ There they started. ಒಂದು ಪ್ರಾರ್ಥನಾ ಜೀವಿತ ಅಂದ್ರೆ ದೇವರ ಚಿತ್ತಕ್ಕನುಸಾರವಾದಂತ ಪ್ರಾರ್ಥನಾ ಜೀವಿತ ಇದಕ್ಕೋಸ್ಕರವಾಗಿ. There the people of Israel asking the Lord, Lord, shall we go and have battle? ಅಲ್ಲಿ ಇಸ್ರಾಯೇಲರು ಕೇಳ್ತಾ ಇದ್ದಾರೆ ಯೆಹೋವನನ್ನು, ನಾವು ನಮ್ಮಲ್ಲಿ ಮೊದಲು ಯಾರು ಯುದ್ಧಕ್ಕೆ ಹೋಗಬೇಕು ಎಂಬುದಾಗಿ. If at all you permit us to go, who should go first? ನಾವು ಮೊದಲು ಯಾರು ಹೋಗಬೇಕು ಎಂಬುದನ್ನು ನೀನು ತಿಳಿಸಬೇಕು. So they are asking the Lord for His will. ಆದುದರಿಂದ ಇಲ್ಲಿ ನಾವು ಮೊದಲನೇ ವಚನದಲ್ಲಿ ನೋಡೋ ಪ್ರಕಾರವಾಗಿ ಯೆಹೋವನನ್ನು ಆತನ ಚಿತ್ತ ಏನು ಎಂಬುದನ್ನು ತಿಳ್ಕೊಳ್ಳುವಂತ ಒಂದು ಪ್ರಾರ್ಥನೆ. That is very, very important in our life. ನಮ್ಮ ಜೀವನದಲ್ಲಿ ಇದು ಬಹಳ ಬಹಳ ಮುಖ್ಯವಾದ. Here I want to quote one good promise in the book of Isaiah. ಇಲ್ಲಿ ನಾನು ಯೆಶಾಯನ ಗ್ರಂಥದಲ್ಲಿ ಒಂದು ಒಳ್ಳೆ ವಾಗ್ದಾನದ ವಚನವನ್ನ ನಿಮ್ಮ ಮುಂದೆ. Chapter 64 verse 4. 64ನೇ ಅಧ್ಯಾಯ ಯೆಶಾಯ 4ನೇ ವಚನ. 64:4. ಯೆಶಾಯನ ಗ್ರಂಥ 64ನೇ ಅಧ್ಯಾಯ. Any one of you can please read out. ಯಾರಿಗಾದ್ರೂ ಸಿಕ್ಕಿದ್ರೆ ಓದ್ರಿ. ನಿನ್ನನ್ನು ಬಿಟ್ಟರೆ ನಿರೀಕ್ಷಿಸುವವನಿಗೆ ಕಾರ್ಯಕರ್ತನಾದ ಯಾವ ದೇವರನ್ನು ಆದಿಂದ ಯಾರೂ ಕೇಳಲಿಲ್ಲ, ಯಾರ ಕಿವಿಗೂ ಕೇಳಿಲ್ಲ, ಯಾರ ಕಣ್ಣು ಕಾಣಲಿಲ್ಲ. Here the summary of this verse is waiting time is not wasting time. ಇಲ್ಲಿ ಇಡೀ ಸಾರಾಂಶ ಏನ್ ಹೇಳ್ತದೆ ಎಂಬುದಾಗಿ ಹೇಳಿದ್ರೆ, ಕಾಯುವಂತ ಸಮಯ ಎಂಬುದಾಗಿ ಹೇಳುವಾಗ ಅದು ನಷ್ಟವಾಗ್ತಕ್ಕಂಥ ಸಮಯವಲ್ಲ. Take time in the presence of the Lord for everything. ಪ್ರತಿಯೊಂದು ವಿಷಯಕ್ಕಾಗಿಯೂ ನೀವು ದೇವರನ್ನ ಕಾದುಕೊಂಡು ಪ್ರಾರ್ಥಿಸುವಂತವರಾಗಿರ್ರಿ. In your personal life, in your family life, in your church life, in your ministerial life, whatever you do, ask the Lord, Lord, whether I should do or not. ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ಕುಟುಂಬ ಜೀವನ ಆಗಿರ್ಬೋದು, ಸಭಾ ಜೀವನ ಆಗಿರ್ಬೋದು, ಅಥವಾ ನಿಮ್ಮ ಸೇವಾ ಜೀವನ ಆಗಿರ್ಬೋದು, ಯಾವುದೇ ಜೀವಿತ ಸಂಗತಿ ಇದ್ದರೂ ಸಹ ಮೊದಲನೇದಾಗಿ ದೇವರನ್ನ ಇದನ್ನ ನಾನು ಮಾಡಲೋ ಬೇಡವೋ ಎಂಬುದಾಗಿ ನೀವು ಕೇಳಿ. We have the wonderful God who can
answer the prayers of the people who wait upon in his presence. ಮತ್ತು ಇಲ್ಲಿ ನಾವು ನೋಡ್ತೇವೆ ನಿನ್ನ ಆತನ ಪ್ರಸನ್ನತೆಯಲ್ಲಿ ಯಾರು ಕಾದುಕೊಂಡಿರುವರು ಎಂಬುದಾಗಿ ಒಂದು ಪ್ರಶ್ನೆ ಇದೆ. Nowadays we are very busy. ಈ ದಿನಮಾನಗಳಲ್ಲಿ ನಾವೆಲ್ಲರೂ We ಬಹಳ don't- ಬಿಸಿ ಆಗಿದ್ದೇವೆ. We don't have time to spend in the presence of the Lord. ದೇವರ ಪ್ರಸನ್ನತೆಯಲ್ಲಿ ಸಮಯ ಕಳೆಯುವುದಕ್ಕೆ ನಮ್ಗೆ ಯಾರಿಗೂ ಸಮಯವಿಲ್ಲ. But the first secret is take time and pray in the presence of the Lord. Wait upon in the presence of the Lord. The Lord will show and tell, share his will with you. ಆದರೆ ಮೊಟ್ಟ ಮೊದಲನೇದಾಗಿ ನೀವು ಸಮಯವನ್ನು ಪ್ರತ್ಯೇಕಿಸಿಕೊಂಡು ದೇವರೊಂದಿಗೆ ಕೂತು ಆತನ ಚಿತ್ತವನ್ನು ಕೇಳುವಾಗ ಆತನು ತನ್ನ ಚಿತ್ತವನ್ನ ನಿಮಗೆ ಆತನು ಪ್ರಕಟಪಡಿಸುತ್ತಾನೆ. If you do like that, the results will be permanent. ನೀವು ಆ ರೀತಿಯಾಗಿ ಮಾಡುವುದಾದರೆ ಅದರ ಫಲಿತಾಂಶ ಶಾಶ್ವತವಾದಂತಹ ಫಲಿತಾಂಶ. Your life will be successful in your life. ನಿಮ್ಮ ಜೀವಿತವು ಅದು ಒಂದು ಯಶಸ್ಸನ್ನ ಕಾಣುವಂತ ಜೀವಿತ ನಿಮ್ಮದಾಗ್ತದೆ. Now second context, ಎರಡನೇ ಒಂದು ಪ್ರಸಂಗ chapter 3 verses 14 and 15. ಮೂರನೇ ಅಧ್ಯಾಯ 13 ಮತ್ತು 14ನೇ ವಚನ. Chapter 3 verses 14 and 15. ಮೂರನೇ ಅಧ್ಯಾಯ 14 ಮತ್ತು 15ನೇ ವಚನ. ಇಸ್ರಾಯೇಲರು ಅವರಿಗೆ 18 ವರ್ಷ ದಾಸರಾಗಿ ಇದ್ದರು. ಅವರು ಯೆಹೋವನಿಗೆ ಮೊರೆಯಿಡಲು ಆತನು ಅವರನ್ನು ರಕ್ಷಿಸುವುದಕ್ಕೋಸ್ಕರ ಬಿನ್ಯಾಮೀನ್ ಕುಲದ ಬೇರನ ಮಗನಾದ ಯೆಹೂದನನ್ನು ಎಬ್ಬಿಸಿದರು. ಅವನು ಎರಡಚ್ಚನಾಗಿದ್ದನು. ಇಸ್ರಾಯೇಲ್ಯರು ಅವನ ಮೂಲಕವಾಗಿ ಮೋವಾಬ್ಯರ ಅರಸನಾದ ಎಗ್ಲೋನನಿಗೆ ಕಪ್ಪವನ್ನು ಕಳುಹಿಸಿದರು. Here in these two verses we can see that praying for God's leadership in our life. ನಮ್ಮ ಜೀವನದಲ್ಲಿ ದೇವರ ನಾಯಕತ್ವಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. They prayed to God. ಅವರು ದೇವರನ್ನು ಪ್ರಾರ್ಥಿಸಿದರು. The Lord appointed them very good leaders for them. ದೇವರು ಅವರಿಗೆ ಒಳ್ಳೆ ನಾಯಕರನ್ನ ಒದಗಿಸಿದನು. So very good leaders we need to have in our life. ನಮ್ಮ ಜೀವನದಲ್ಲಿ ಒಳ್ಳೆ ನಾಯಕರು ಬೇಕಾದಾಗ In our personal life, in our family life, in our church life, in our national life also, we need to have good leaders. ನಾವು ವೈಯಕ್ತಿಕ ಜೀವಿತದಲ್ಲಿರಬಹುದು ಅಥವಾ ಕುಟುಂಬ ಜೀವನದಲ್ಲಿರಬಹುದು ಅಥವಾ ಸಭಾ ಜೀವನದಲ್ಲಿರಬಹುದು ಅಥವಾ ರಾಷ್ಟ್ರ ಮಟ್ಟದ ಜೀವನದಲ್ಲಿರಬಹುದು, ನಮಗೆ ಒಳ್ಳೆ ನಾಯಕರು ಬೇಕಾದಾಗ ನಾವು It is ದೇವರ our responsibility to pray unto the Lord for good leaders. ಒಳ್ಳೆ ನಾಯಕರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವರನ್ನು ಪ್ರಾರ್ಥಿಸುವಂಥದ್ದು ಒಂದು ಒಳ್ಳೆಯ ಅಭ್ಯಾಸ. Every Timothy should have one Paul. ಪ್ರತಿಯೊಬ್ಬ ತಿಮೋತಿಗೂ ಸಹ ಒಬ್ಬ ಪೌಲನು ಅಗತ್ಯವಿದೆ. Do you have your Paul? ನಿಮಗೆ ಪೌಲನು ಇದ್ದಾನೋ? Who is your Paul? ನಿಮ್ಮ ಪೌಲನು ಯಾರಾಗಿದ್ದಾನೆ? There in heaven we have God. He guides us. He is a good leader. He is a good king for us. But what about in the earth? Do you have any good leader to guide you? ಪರಲೋಕದಲ್ಲಿ ನಿಮ್ಮ ಕರ್ತನಿದ್ದಾನೆ, ಆತನು ಒಳ್ಳೆ ನಾಯಕನು, ನಮ್ಮನ್ನು ನಡೆಸುವಾತನು, ಅದು ಸರಿ. ಆದ್ರೆ ಈ ಲೋಕದಲ್ಲಿ ಯಾರಾದರೂ ಉತ್ತಮವಾದಂತ ವ್ಯಕ್ತಿ ನಿಮಗೆ ನಾಯಕನಾಗಿದ್ದಾರ? As the leaders, so the disciples. ಆ ನಾಯಕನ ಹಾಗೆ ಶಿಷ್ಯರು ಸಹ ಇರುವಂತವರು. As the guru, so the Sishya. ಗುರು ಹೇಗೋ ಹಾಗೆ ಶಿಷ್ಯನು. So we need to have very good leaders in our life. ಆದ್ದರಿಂದ ನಮ್ಮ ಜೀವಿತದಲ್ಲಿ ಒಳ್ಳೆ ನಾಯಕರು ಅಗತ್ಯವಾಗಿ ಬೇಕು. You can ask God, oh God, I need to have good leader who can guide me well in my life. ನನ್ನ ಜೀವನದಲ್ಲಿ ನನ್ನನ್ನ ತಿದ್ದಿ ನನಗೆ ಮಾರ್ಗದರ್ಶನ ನೀಡತಕ್ಕಂತ ಒಬ್ಬ ಒಳ್ಳೆ ನಾಯಕನನ್ನು ಕೊಡು ದೇವರು ಎಂಬುದಾಗಿ ನೀವು In our church life also, God appoints the leaders. ಸಭಾ ಜೀವಿತದಲ್ಲಿಯೂ ಸಹ ದೇವರು ನಾಯಕರನ್ನ ನೇಮಿಸುತ್ತಾನೆ. We know that in Ephesians chapter 4:13. ಅದನ್ನ ನಾವು ಎಫೆಸ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ. God appointed apostles, prophets, evangelists, elders, teachers for the edification of the church. ಅಲ್ಲಿ ಸಭೆಯ ಒಂದು ಪ್ರಬೋಧನೆಗೋಸ್ಕರವಾಗಿ ಸಭೆಯಲ್ಲಿ ಅಪೋಸ್ತಲರನ್ನು, ಪ್ರವಾದಿಗಳನ್ನು, ಸುವಾರ್ತಿಕರನ್ನು ಮತ್ತು ಸಭಾಪಾಲಕರನ್ನು, ಉಪದೇಶಗಳನ್ನು ದೇವರು ನೇಮಿಸುತ್ತಾನೆ. In every field of life, we need to have very good leaders. ಪ್ರತಿಯೊಂದು ನಮ್ಮ ಜೀವಿತದ ಕ್ಷೇತ್ರದಲ್ಲಿ ನಮಗೆ ಒಳ್ಳೆ ನಾಯಕರು ಬೇಕು. We can pray to God. ಅದಕ್ಕೋಸ್ಕರವಾಗಿ ನೀವು ದೇವರನ್ನ Now, third context, ಮೂರನೇ ಒಂದು ಸಂದರ್ಭ chapter 6,
6ನೇ ಅಧ್ಯಾಯ verse 6. 6ನೇ ವಚನ. Chapter 6, verse 6. 6ನೇ ಅಧ್ಯಾಯ 6ನೇ ವಚನ. ಇಸ್ರಾಯೇಲ್ಯರು ಇಸ್ರಾಯೇಲರ ದೇಶದಿಂದ ಹೊರಟು ಹೋಗಿ ಯೆಹೋವನಿಗೆ ಮೊರೆಯಿಟ್ಟರು. We have to pray for God-given high state. ದೇವರು ದಯಪಾಲಿಸಿದಂತ ಉನ್ನತ ಸ್ಥಾನಕ್ಕೋಸ್ಕರವಾಗಿ ನಾವು Here ಪ್ರಾರ್ಥಿಸಬೇಕು. the people of God have gone down. ಇಲ್ಲಿ ದೇವಜನರು ಅವರು ಕೆಳಮಟ್ಟಕ್ಕೆ ಇಳಿದವರಾಗಿದ್ದಾರೆ They have been stolen by the enemies. ಮತ್ತು ವಿರೋಧಿಗಳಿಂದ ಅವರು ಕದಿಯಲ್ಪಟ್ಟವರಾಗಿದ್ದಾರೆ. Now they have become empty. They have become bankrupt. ಅಲ್ಲಿ ಅವರು ಖಾಲಿಯಾಗಿ ದಿವಾಳಿತನ ಉಂಟಾಗಿದೆ ಅವರಲ್ಲಿ. They have been deteriorated like anything. ಅವರು ಎಷ್ಟು ಕೆಳಮಟ್ಟಕ್ಕೆ ಹೋಗಿದ್ದಾರೆ ಅಂದ್ರೆ ತುಂಬಾ ಕನಿಷ್ಠವಾದ ಮಟ್ಟಕ್ಕೆ ಅವರು ಇಳಿದಿದ್ದಾರೆ. They have realized their downfall. Now they are crying unto the Lord, Lord, deterioration started in our life. We need to have upliftment. ಬಹಳ ಕೆಳಮುಖವಾಗಿ ಅವರು ಹೋಗಿ ಈಗ ಅವರು ದೇವರನ್ನ ಕೂಗಿಕೊಂಡು ಅವರ ಮೊರೆ ಇಟ್ಟು ದೇವರೇ ನಮ್ಮ ಬಲ ಕುಗ್ಗಿ ಹೋಗಿದ್ದೇವೆ, ನಮ್ಮನ್ನ ಮೇಲಕ್ಕೆ ಎತ್ತು ಎಂಬುದಾಗಿ ಅವರು ಕೂಗಿಕೊಂಡು This afternoon, we too need to check ourselves. Are we really fully, what I should say, fruitful, or have become empty in our lives? ನಮ್ಮ ಜೀವನದಲ್ಲಿ ನಾವು ಪರೀಕ್ಷಿಸಿಕೊಂಡವರಾಗಿ ನಿಜವಾದ ಫಲಭರಿತವಾದಂತಹ ಜೀವಿತವನ್ನು ನಾವು ಅನುಭವಿಸ್ತಾ ಇದ್ದೇವೋ ಅಥವಾ ನಾವು ಸೋತು ಹೋಗಿ ಕೆಳಮಟ್ಟದಲ್ಲಿದ್ದೇವೋ ಯೋಚಿಸಬೇಕು. Here the Midianites have stolen them, robbed them, and they made them empty. ಅವರನ್ನ ಸುಲುಕೊಂಡು ಅವರಲ್ಲಿದ್ದದನ್ನು ಕಿತ್ತುಕೊಂಡು ಅವರನ್ನ ಖಾಲಿ ಮಾಡಿ ಬಿಟ್ಟಿದ್ದಾರೆ. In our lives also, many times Satan, this flesh, this world have robbed us and made us empty in our lives. ನಮ್ಮ ಜೀವನದಲ್ಲೂ ಸಹ ಸೈತಾನನು ಮತ್ತು ಅನೇಕ ತರವಾದ ಸಮಸ್ಯೆಗಳು ನಮ್ಮನ್ನ ಖಾಲಿ ಮಾಡಿ ನಮ್ಮನ್ನ ಏನೂ ಇಲ್ಲದವರನ್ನಾಗಿ ಮಾಡುವಂತ. We have to cry unto the Lord, Lord, we have to come up in our lives. ನಾವು ಅಂತ ಒಂದು ಸ್ಥಿತಿಯಿಂದ ನಾವು ಮೇಲಕ್ಕೆ ಬರಬೇಕಾದದ್ದು ಅಗತ್ಯವಾಗುತ್ತದೆ. Chapter 61, Psalm 61, verse 2. There David also crying unto the Lord. ಇಲ್ಲಿ ದಾವೀದನು ಸಹ ಪ್ರಾರ್ಥಿಸುವಂತವನಾಗಿದ್ದಾನೆ. 61ನೇ ಕೀರ್ತನೆ 2ನೇ ವಚನ. Lord, I want to climb up the mountain which I have not climbed up so far. 61:2. 61ನೇ ಕೀರ್ತನೆ I want to climb up the mountain. 2ನೇ ವಚನ. ನಾನು ಪರ್ವತವನ್ನ ಅಥವಾ ಬೆಟ್ಟವನ್ನು ನಾನು ಹತ್ತಬೇಕೆಂಬುದಾಗಿ. I want to go up in my life. ನನ್ನ ಜೀವನದಲ್ಲಿ ನಾನು ಗಿರಿಯನ್ನ ಹತ್ತುವ ಹಾಗೆ ಹತ್ತಬೇಕು. Such kind of appetite we should have. ಅಂತ ಒಂದು ಹಸಿವು ನಮಗಿರಬೇಕು. Abdul Kalam says, ಅಬ್ದುಲ್ ಕಲಾಂ ಅವರು ಹೀಗೆ ಹೇಳ್ತಾರೆ, think high up to the sky. ನೀವು ಯೋಚಿಸಿರಿ, ಎಲ್ಲಿವರೆಗೂ ಯೋಚಿಸಿರಿ ಅಂತಂದ್ರೆ ಉನ್ನತವಾಗಿ ಆಕಾಶದಷ್ಟು ನೀವು ಎತ್ತರಕ್ಕೆ ನೀವು ಯೋಚಿಸಿರಿ. Low aim is a crime. Low aim is a crime. Low aim is a crime. ಕೆಳಮಟ್ಟದ ಗುರಿಯು ಅದು ಒಂದು ಅಪರಾಧದ ಒಂದು ಸಂಗತಿ ಅದಾಗಿದೆ. So we need to have high goals, top goals. ನಮಗೆ ಉನ್ನತ ಉತ್ಕೃಷ್ಟವಾದಂತ ಗುರಿ ನಮಗಿರಬೇಕು. In the world, Gentiles have very good targets in their lives. ಪ್ರಪಂಚದಲ್ಲಿ ಅನೇಕ ಜನರಲ್ಲಿ ಅನೇಕ ಗುರಿಗಳು, ಉನ್ನತವಾದಂತ ಗುರಿಗಳನ್ನು ಹೊಂದಿದವರಾಗಿದ್ದಾರೆ. But do you have good goals in your lives? ನಿಮ್ಮ ಜೀವನದಲ್ಲಿ ನಿಮಗೆ ಒಳ್ಳೆ ಗುರಿಗಳಿದೆಯಾ? Do you know Elon Musk? ಇಲಾನ್ ಮಸ್ಕ್ How many of you know the name of Elon Musk? ಇಲಾನ್ ಮಸ್ಕ್ ಎಂಬುದಾಗಿ ಎಷ್ಟು ಮಂದಿಗೆ ಗೊತ್ತಿದೆ? Only 2, 3. Okay. I asked one friend, what is the goal of Elon Musk? ನಾನು ಒಬ್ಬ ಸ್ನೇಹಿತನಲ್ಲಿ ಕೇಳಿದೆ, ಇಲಾನ್ ಮಸ್ಕ್ನ ಗುರಿ ಏನು ಎಂಬುದಾಗಿ. The goal of Elon Musk is preparing the space shuttle which can bring the passengers from the United States of America to India within 17 minutes. ಆತನ ಗುರಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಶಟಲ್ ಅನ್ನು ಆತನು ತಯಾರು ಮಾಡಬೇಕು. ಅದು ಅಮೆರಿಕದಲ್ಲಿ ಇರತಕ್ಕಂತ ಪ್ರಯಾಣಿಕರು ಭಾರತ ದೇಶಕ್ಕೆ 7-8 ನಿಮಿಷದಲ್ಲಿ ಬರಬೇಕು. Generally, non-stop flight flies 17 hours from Washington DC to India.
ಭಾರತದಿಂದ ಹೊರಟಂತ ಅಥವಾ ವಾಷಿಂಗ್ಟನ್ ಅಮೆರಿಕದಿಂದ ಹೊರಟಂತ ಅದು ಭಾರತ ದೇಶವನ್ನು ತಲುಪಬೇಕಾದ್ರೆ ಈಗ ಇರ್ತಕ್ಕಂಥ ವಿಮಾನ 17 ಗಂಟೆಗಳ ಪ್ರಯಾಣ ಉಂಟು. But he is preparing the flight which can fly and bring the passenger from the United States of America to India within 17 minutes. ಆದ್ರೆ ಈಗ ಎಲಾನ್ ಮಸ್ಕ್ ತಯಾರಿಸ್ತಾ ಇರ್ತಕ್ಕಂಥ ಒಂದು ಶಟಲ್ ಅದು ಅಮೆರಿಕದಿಂದ ಇಂಡಿಯಾಕ್ಕೆ ಕೇವಲ 7-8 ನಿಮಿಷದಲ್ಲಿ ಪ್ರಯಾಣವನ್ನ ಮಾಡುವ ಹಾಗೆ. Do you have any sort of goal like that? ಅಂತ ಒಂದು ಗುರಿ ನಿಮಗಿದೆಯೋ? Bill Gates had a goal. ಬಿಲ್ ಗೇಟ್ಸ್ ಅವರಿಗೂ ಸಹ ಒಂದು ಗುರಿ ಇದೆ. Within a couple of years, I want to see computer in every house. ಇನ್ನು ಕೆಲವೇ ವರ್ಷಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಸಹ ಕಂಪ್ಯೂಟರ್ಗಳನ್ನ ನೋಡಬೇಕು ಎಂಬಂತ ಒಂದು ಆಸೆ. He reached it. ಅದನ್ನ ತಲುಪಿದನು. John F. Kennedy had a dream. ಜಾನ್ ಎಫ್ ಕೆನಡಿ ಅವರಿಗೆ ಒಂದು ಕನಸಿತ್ತು. American should unfurl the flag on the moon. ಅಮೆರಿಕದ ಜನರು ತಮ್ಮ ಬಾವುಟವನ್ನ ಚಂದ್ರನ ಮೇಲೆ ಆರಿಸಬೇಕೆಂಬುದಾಗಿ ಇಷ್ಟಪಟ್ಟನು. These are all the big targets they have already reached. ಇದು ದೊಡ್ಡ ಗುರಿಗಳನ್ನು ಹಾಕಿಕೊಂಡು ಆಗಲೇ ತಲುಪಿದಂತ ಜನರು. We have to ask the Lord, ನಾವು ದೇವರನ್ನು ನಾವು ಕೇಳಿಕೊಳ್ಳೋಣ. Lord, I have experienced downfall. ದೇವರೇ, ನಾನು ಬಹು ಕುಗ್ಗಿ ಹೋಗಿದ್ದೇನೆ. I want to go up in my life. ನನ್ನ ಜೀವನದಲ್ಲಿ ನಾನು ಮೇಲಕ್ಕೆ ಇರಬೇಕು. That is the third prayer. ಅದು 3ನೇ ಪ್ರಾರ್ಥನೆ. Now fourth prayer, 4ನೇ ಪ್ರಾರ್ಥನೆಯು chapter 13, 13ನೇ ಅಧ್ಯಾಯ verse 8 and 12. ಅದು 8 ಮತ್ತು 12ನೇ ವಚನ. Chapter 13, verse 8 and 12. 13ನೇ ಅಧ್ಯಾಯ 8 ಮತ್ತು 12ನೇ ವಚನ. ಮಾನವನ ಕುರಿತಂತೆ ಯೆಹೋವನಿಗೆ ತಾವೇ ಬೇರೆಬೇರೆ ಏನು ಪರಿಹರಿಸಿದ ದೇವಪುರುಷರನ್ನು ಇನ್ನೊಂದು ಸಾರಿ ನಮ್ಮ ಕಡೆಗೆ ಬಂದು ಉತ್ತರಿಸಿರುವ ಮಗನಿಗೋಸ್ಕರ ಆಡಳಿತಕ್ಕೆ ನಮಗೆ ಬೋಧಿಸಲು ಎಂದು ಬೇಡಿಕೊಳ್ಳಲು ದೇವರ ನಮಗೆ ಕೇಳಿದನು. ಕನ್ನಡ ವಾಕ್ಯ ಹೇಳಲು ಅವನು ಹೌದು ನಾನೇ ಅಂದನು. ಆಗ ನಾನು ಅವನು ನೀನು ಹೇಗೆ ನೆರವೇರಿದಾಗ ನಾವು ಆ ಮಗನಿಗೋಸ್ಕರ ಮಾಡಬೇಕೇನು ಅವನನ್ನು ಹೇಗೆ ನಡೆಸತಕ್ಕದ್ದು ಎಂದು ಕೇಳಲು ಯೆಹೋವನ ದೂತನು ಮನೋವಾಣಿಗೆ Praying for God-given family. ಮತ್ತು ತಮ್ಮ ದೇವರು ಅನುಗ್ರಹಿಸಿದ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸುವಂತದ್ದು. Here Manoah and Mrs. Manoah, they both are praying for the child. ಇಲ್ಲಿ ಮಾನೋಹನು ಮತ್ತು ಆತನ ಪತ್ನಿ ಇಬ್ಬರೂ ಸಹ ತಮ್ಮ ಮಗುವಿಗೋಸ್ಕರವಾಗಿ ಬೇಡಿಕೊಳ್ಳುವುದನ್ನು ಇಲ್ಲಿ ನಾವು ನೋಡ್ತೇವೆ. Lord, what should we do with this child? ಯೆಹೋವನೇ, ಸ್ವಾಮಿ, ನಾವು ಈ ಮಗುವಿನ ಕುರಿತಾಗಿ ನಾವು ಮಾಡಬೇಕಾದದ್ದು ಏನು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದ್ದಾರೆ. What should we teach the children? ಆ ಮಕ್ಕಳಿಗೆ ನಾವು ಏನನ್ನ ಕಲಿಸಬೇಕು, ಏನನ್ನ ಬೋಧಿಸಬೇಕು. That was the prayer of the couple. ಅದು ಆ ದಂಪತಿಗಳ ಪ್ರಾರ್ಥನೆಯಾಗಿದೆ. We the parents here, do you have the time to pray for your children? ನಾವು ಪೋಷಕರಾಗಿ ನಮ್ಮ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸುವಂತ ಒಂದು ಸಮಯ ನಮಗಿದೆಯಾ? Do you know the value of our children? ನಮ್ಮ ಮಕ್ಕಳ ಬೆಲೆ ಎಷ್ಟು ಎಂಬುದಾಗಿ ನಿಮಗೆ ಗೊತ್ತಿದೆಯಾ? In the Bible, there are importantly 5 titles for the children. ಆ ಮಕ್ಕಳಿಗೋಸ್ಕರವಾಗಿ 5 ಪ್ರಮುಖವಾದಂತಹ ವಿಷಯಗಳು ಸತ್ಯವೇದದಲ್ಲಿ The ಹೇಳಲ್ಪಟ್ಟಿದೆ. first title is children are the God's heritage. ಆ ಮೊದಲನೇ ಒಂದು ಅವರಿಗೆ ಕೊಡಲ್ಪಟ್ಟಿರ್ತಕ್ಕಂಥ ಹೆಸರು ಮಕ್ಕಳು ದೇವರ ಸ್ವಾಸ್ಥ್ಯ. 127:3. 127ನೇ ಕೀರ್ತನೆ 3ನೇ ವಚನ. Second title, ಎರಡನೇ ಒಂದು children are God's rewards. ಅವರು ದೇವ ಮಕ್ಕಳ ಬಹುಮಾನವನ್ನ ಪಡಿತಕ್ಕಂಥವರು. 127:3. 127ನೇ ಕೀರ್ತನೆ 3ನೇ ವಚನ. Third title, ಮೂರನೇ ಒಂದು children are God's arrows. ಮತ್ತು ಅವರು ದೇವರ ಬಾಣಗಳು. 127:4. 127:4. Number 4, children are God's garden. ಮತ್ತು 4ನೇದಾಗಿ ಮಕ್ಕಳು ದೇವರ ಕೈತೋಟ. 128:3. 128ನೇ ಕೀರ್ತನೆ 3ನೇ ವಚನ. Number 5, 5ನೇ ವಚನ. 5ನೇ ಒಂದು children are God's stars.
ದೇವರ ನಕ್ಷತ್ರಗಳಾಗಿವೆ ಇವೆ ಮಕ್ಕಳು ಎಂಬುದಾಗಿ. Genesis 15:5. ಅದು ಆದಿಕಾಂಡ 15ನೇ ಅಧ್ಯಾಯ 5ನೇ ವಚನ. Such kind of great names, great titles, great values are there for the children. ಮಕ್ಕಳಿಗೋಸ್ಕರವಾಗಿ ಅಷ್ಟು ಉನ್ನತವಾದಂತಹ ಹೆಸರುಗಳು ಕೊಡಲ್ಪಟ್ಟು ಉನ್ನತವಾದಂತಹ ಸ್ಥಾನವು ಅವರದ್ದಾಗಿದೆ. Do you have proper attention towards your children? ನಮಗೆ ನಿಮ್ಮ ಮಕ್ಕಳ ಕುರಿತಾಗಿ ಸರಿಯಾದ ಒಂದು ಗಮನ ಅವರ ಕಡೆಗೆ ಇದೆಯೇ? Are your children saved and baptized? ಎಲ್ಲಾ ಮಕ್ಕಳು ರಕ್ಷಿಸಲ್ಪಟ್ಟು ದೀಕ್ಷಾ ಸ್ನಾನ ಹೊಂದಿದ್ದಾರೋ? Are they in God's fellowship? ಅವರು ದೇವರ ಅನ್ಯೋನ್ಯತೆಯಲ್ಲಿ ಇದ್ದಾರೋ? Are they studying the word of God well? ಅವರು ದೇವರ ವಾಕ್ಯವನ್ನ ಚೆನ್ನಾಗಿ ಓದುತ್ತಾ ಇದ್ದಾರೋ? Do you spend time with your children? ನಿಮ್ಮ ಮಕ್ಕಳ ಜೊತೆಯಲ್ಲಿ ನೀವು ಸಮಯವನ್ನು ಕಳೆಯುತ್ತಾ ಇದ್ದೀರೋ? Do you pray for the children like Manoah and like Job? ಮಾನವನ ಹಾಗೆ ಯೋಬನ ಹಾಗೆ ನೀವು ನಿಮ್ಮ ಮಕ್ಕಳಿಗೋಸ್ಕರವಾಗಿ ಬೇಡಿಕೊಳ್ಳುತ್ತಿದ್ದೀರೋ? Job used to pray for 10 children every day morning. ಪ್ರತಿ ಮುಂಜಾನೆ ಯೋಬನು ತನ್ನ 10 ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದನು. He used to pray for every child specifically. ಆ ಪ್ರತಿಯೊಂದು ಮಗುವಿಗೋಸ್ಕರವಾಗಿಯೂ ನಿರ್ದಿಷ್ಟವಾಗಿ ಯೋಬನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದನು. That is our responsibility to pray for our children very specifically. ಆದ್ದರಿಂದ ನಮ್ಮ ಮಕ್ಕಳ ನಿರ್ದಿಷ್ಟವಾದ ಕಾರಣಗಳಿಗಾಗಿ ಪ್ರಾರ್ಥನೆ ಮಾಡುವಂತದ್ದು ಅದು ಒಳ್ಳೆಯ ಅಭ್ಯಾಸ. Now the fifth context. ಒಂದು 5ನೇ ಪ್ರಸಂಗಕ್ಕೆ ಬರೋಣ ಈಗ. Judges chapter 16 verse 27. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 27ನೇ ವಚನ. Chapter 16 verse 28. ಮತ್ತು 16ನೇ ಅಧ್ಯಾಯ 28ನೇ ವಚನ. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ ಯೆಹೋವನೇ, ಫಿಲಿಷ್ಟಿಯರು ಹಾಕಿಕೊಂಡ 2 ಕಲ್ಲುಗಳನ್ನು ಒಬ್ಬಕ್ಕೋಸ್ಕರವಾದರೂ ನಾನು ಅವರಿಗೆ ಪ್ರೀತಿಸುವ ಹಾಗೆ ನನ್ನ ಮೀಸಾಗಿ ಬಲಪಡಿಸಿ ಎಂದು ದಯವಿಟ್ಟು ನನಗೆ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದನ್ನು ಎಡಗೈಯಿಂದಲೂ ಹಿಡಿದು ಅವರನ್ನು ಒತ್ತಿ. Here they are praying for God-given strength. ಇಲ್ಲಿ ಪ್ರಾರ್ಥಿಸುವಂತದ್ದು ಯಾಕೆಂಬುದಾಗಿ ಹೇಳಿದ್ರೆ ದೇವರು ದಯಪಾಲಿಸುವಂತ ಬಲಕ್ಕೋಸ್ಕರವಾಗಿ. Here we see Samson. ಇಲ್ಲಿ ಸಂಸೋನನ ಕುರಿತಾಗಿ ನಾವು ನೋಡ್ತೇವೆ. He has lost his strength. ಅಲ್ಲಿ ಆತನು ತನ್ನ ಬಲವನ್ನ ಕಳ್ಕೊಂಡಿದ್ದಾನೆ. He has lost his sight. ಆತನು ತನ್ನ ದೃಷ್ಟಿಯನ್ನು ಕಳ್ಕೊಂಡಿದ್ದಾನೆ. He has lost God's anointment on him. ಆತನ ಮೇಲೆ ದೇವರ ಅಭಿಷೇಕವನ್ನು ಆತನು ಕಳ್ಕೊಂಡಿದ್ದಾನೆ. Now he is ready to be offered to the goddess Dagon. ಅಲ್ಲಿ ಈಗ ಆತನು He is ready to be offered to the goddess Dagon. ಅಲ್ಲಿ ಆತನು ಈಗ ಬೇರೆ ದೇವರಿಗೆ ಅರ್ಪಿತನಾಗುವುದಕ್ಕೆ ಆತನಿದ್ದಾನೆ. So he has realized his mistake now. ಈಗ ಆತನಿಗೆ ತನ್ನ ತಪ್ಪು ಅರಿವು ಉಂಟಾಯಿತು. At the time of last edge of his life, he is praying unto the Lord, Lord, strengthen me. ಆತನ ಜೀವನದ ಅಂತಿಮ ಘಟ್ಟದಲ್ಲಿ ಆತನಿಗೆ ಈಗ ಮನವರಿಕೆಯಾಗಿ ಆತನು ಕೇಳುವಂತದ್ದು, ದೇವರೇ ನನ್ನನ್ನು ಬಲಪಡಿಸು. At least now I want to glorify you. ಕೊನೆ ಪಕ್ಷ ಈಗಲಾದರೂ ನಾನು ನಿನಗೆ ಮಹಿಮೆಯನ್ನು ಪಡಿಸಬೇಕು. I should not tolerate any disgrace in my life now. ಈಗ ನನ್ನ ಜೀವನದ ಯಾವುದೇ ಒಂದು ಇಷ್ಟವಿಲ್ಲದಂತ ಸಂಗತಿಗೆ ನಾನು ಹೋಗಬಾರದು. Lord, strengthen me. ಕರ್ತನೇ ನನ್ನನ್ನು ಬಲಪಡಿಸು. He has totally relied upon the strength of the Lord. ಈಗ ಆತನು ಸಂಪೂರ್ಣವಾಗಿ ತನ್ನ ದೇವರ ಬಲದ ಮೇಲೆ ಆತುಕೊಂಡವನಾಗಿದ್ದಾನೆ. We all know one wonderful verse in the book of Philippians. ನಮಗೆ ಒಂದು ಒಳ್ಳೆ ಅದ್ಭುತವಾದಂತ ವಚನ ಅದು ಫಿಲಿಪ್ಪಿ ಪತ್ರಿಕೆಯಲ್ಲಿ ಇದೆ. 4:13. 4ನೇ ಅಧ್ಯಾಯ 13ನೇ ವಚನ. I can do everything through the Lord Jesus Christ who strengthens me. ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. When the Lord strengthens, we can do everything in our lives. ದೇವರು ನಮ್ಮನ್ನು ಬಲಪಡಿಸುವಾಗ ನಮ್ಮ ಜೀವನದಲ್ಲಿ ಎಲ್ಲವನ್ನ ನಾವು ಮಾಡಬಹುದು. When I started the Bible college, our church people laughed at me. ನಾನು ಸತ್ಯವೇದ ಪಾಠ ಶಾಲೆಯನ್ನು ಪ್ರಾರಂಭಿಸಿದಾಗ ನಮ್ಮ ಸಭೆಯ ಜನರು ನನ್ನನ್ನು ನೋಡಿ ನಗಾಡಿದರು. But I said, when the Lord strengthens me, I can run the Bible college. It is not at all a problem for me. ದೇವರು ನನ್ನನ್ನು ಬಲಪಡಿಸುವುದಾದರೆ
ನಾನು ಈ ಸತ್ಯವೇದ ಶಾಲೆಯನ್ನು ನಾನು ಖಂಡಿತವಾಗಿಯೂ ನಡೆಸುತ್ತೇನೆ, ಯಾವ ಸಮಸ್ಯೆಯೂ ಉಂಟಾಗುವುದಿಲ್ಲ ಎಂಬುದಾಗಿ ಹೇಳಿದೆ. Not a single year, for more than 20 years, the college has been going on. The Lord is faithful. ಒಂದು ವರ್ಷವಲ್ಲ, 20 ವರ್ಷಗಳು ದೇವರು ನಂಬಿಕಸ್ಥನಾಗಿ ಸತ್ಯವೇದ ಶಾಲೆಯನ್ನು ನಡೆಸುತ್ತಾ ಬಂದಿದ್ದಾನೆ. So we need to pray unto the Lord, Lord, strengthen me in my life. ಆದ್ದರಿಂದ ನಾವು ದೇವರನ್ನು ಆತುಕೊಂಡವರಾಗಿ, ದೇವರೇ ನನ್ನನ್ನು ಬಲಪಡಿಸು ಎಂಬುದಾಗಿ ನಾವು ಬೇಡಿಕೊಳ್ಳುವಂತ. Now the sixth context, ಒಂದು 6ನೇ ಒಂದು ಪ್ರಸಂಗ ಸನ್ನಿವೇಶ, chapter 20, ಅದು 20ನೇ ಅಧ್ಯಾಯ verse 23. 23ನೇ ವಚನ. ಇಸ್ರಾಯೇಲ್ಯರು ಹೋಗಿ ಯೆಹೋವನ ಮುಂದೆ ಅಳುತ್ತಾ, ನಾವು ನಿನಗೆ ನಮ್ಮ ಮಕ್ಕಳಾದ ಬೆನ್ಯಾಮೀನರೊಡನೆ ಯುದ್ಧ ಮಾಡುತ್ತೇವೆ ಎಂದು ಕೇಳಲು ಆತನು ಹೋಗಿ ಯುದ್ಧ ಮಾಡಿರಿ ಅಂದನು. So here the people of God, they are praying for God-given victory. ಅಲ್ಲಿ ದೇವರು ದಯಪಾಲಿಸುವಂತ ಜಯಕ್ಕೋಸ್ಕರವಾಗಿ ದೇವಜನರು ಪ್ರಾರ್ಥನೆ. They are going to go for war. ಅಲ್ಲಿ ಅವರು ಯುದ್ಧ ಮಾಡುವುದಕ್ಕೆ ಹೊರಟಿದ್ದಾರೆ. Lord, shall we go for war? ನಾವು ಹೋಗಿ ಯುದ್ಧ ಮಾಡಬಹುದು. If at all we go for war, do you hand over the enemies unto us? ನಾವು ಯುದ್ಧಕ್ಕೆ ಹೋಗುವುದಾದರೆ ವೈರಿಗಳನ್ನು ನಮ್ಮ ವಶಕ್ಕೆ ಕೊಡುತ್ತೀಯೋ? They started crying, they started inquiring in the presence of the Lord. ಇದನ್ನ ಅವರು ಪ್ರಾರ್ಥನೆ ಮಾಡಿ ಅದರಲ್ಲಿ ದೇವರನ್ನು ಕೇಳಿಕೊಳ್ಳುವಂತವರಾಗಿದ್ದಾರೆ. So that is very, very important in our lives. ನಮ್ಮ ಜೀವನದಲ್ಲಿ ಇದು ಸಹ ಬಹಳ ಮುಖ್ಯವಾದಂತಹ ಸಂಗತಿ ಇದಾಗಿದೆ. We have enemies in our lives. ನಮ್ಮ ಜೀವನದಲ್ಲಿ ಅನೇಕ ವಿರೋಧಿಗಳಿದ್ದಾರೆ. The first enemy is our flesh. ನಮ್ಮ ಮೊದಲನೇ ವೈರಿ ವಿರೋಧಿ ಯಾರೆಂಬುದನ್ನು ಹೇಳಿದ್ರೆ ನಮ್ಮ ಶರೀರ. Second enemy is the world. ಇನ್ನೊಂದು ಎರಡನೇದು ಪ್ರಪಂಚ. Third enemy is Satan. ಮೂರನೇ ಒಂದು ಶತ್ರು ಯಾರೆಂದರೆ ಸೈತಾನನು. We need to conquer and experience victory in our day-to-day life. ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಯುದ್ಧ ಮಾಡಿ ಅದನ್ನು ಗೆದ್ದುಕೊಳ್ಳಬೇಕು. Victory comes from the Lord alone. ಅದು ಯುದ್ಧದ ಜಯವು ಅದು ದೇವರಿಂದಲೇ ಉಂಟಾಗುವಂತದ್ದಾಗಿದೆ. In many areas of life we may be victorious, but we may be failing in our flesh. ನಾವು ಅನೇಕ ಜೀವನದ ಅನೇಕ ಸಂಗತಿಗಳಲ್ಲಿ ನಾವು ಜಯಶಾಲಿಗಳಾಗಿರಬಹುದು, ಆದರೆ ಸ್ವಂತ ನಮ್ಮ ಶರೀರದ ಮೇಲೆ ನಾವು ಸೋತು ಹೋದವರಾಗಿರ್ತೀವಿ. Alexander the Great has conquered entire the world, but he died at the age of 31 just because of mosquito. ಅಲೆಕ್ಸಾಂಡರ್ ದಿ ಗ್ರೇಟ್ ಅವನು ಇಡೀ ವಿಶ್ವವನ್ನೇ ಗೆದ್ದು ಆಳಬೇಕೆಂಬುದಾಗಿ ಇಷ್ಟಪಟ್ಟವನು. ಅವನು ಕೇವಲ ಬಹಳ 30ನೇ ವರ್ಷದಲ್ಲಿ ಅದನ್ನು ತೀರಿಕೊಂಡನು. ಯಾಕೆ ಎಂಬುದಾಗಿ ಹೇಳಿದ್ರೆ ಕೇವಲ ಒಂದು ಸೊಳ್ಳೆಯ ದೆಸೆ. Mosquito bite caused malaria. Due to malaria, Alexander the Great died at the age of 31. 31ನೇ ವಯಸ್ಸಿನಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ಸತ್ತು ಹೋದನು. ಯಾಕೆ ಎಂಬುದಾಗಿ ಕೇಳಿದ್ರೆ ಕೇವಲ ಒಂದು ಸೊಳ್ಳೆ ಕಚ್ಚಿತು, ಅದರಿಂದ ಮಲೇರಿಯಾ ರೋಗಕ್ಕೆ ತುತ್ತಾಗಿ Mosquito killed the emperor. ಒಂದು ಸೊಳ್ಳೆ ಚಕ್ರವರ್ತಿಯನ್ನ ಸಾಯಿಸಿತು. Like that in our lives also, small sins are enough to ruin our spiritual life. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಸಹ ನಮ್ಮ ಆತ್ಮೀಕ ಜೀವಿತವನ್ನ ಹಾಳುಗೆಡವಲು ಕೇವಲ ಒಂದು ಸಣ್ಣ ಕಾರಣ ಸಾಕು. So we need to be victorious. ಆದ್ದರಿಂದ ನಾವು ಜಯಶಾಲಿಗಳಾಗಬೇಕು. There in the second chapter of Corinthians, Second Corinthians, we see that the people of God, they are really victorious. ನಾವು ಅದನ್ನೇ ನಾವು 2ನೇ ಕೊರಿಂಥ ಪತ್ರಿಕೆಯಲ್ಲಿ ದೇವಜನರು ಅವರು ಜಯಶಾಲಿಗಳು ಎಂಬುದನ್ನು ನಾವು Second Corinthians chapter 2 verse 14. 2ನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ. There Paul says we are victorious and we are jubilant in our life. ಅದರಲ್ಲಿ ಪೌಲನು ಹೇಳುವಂತದ್ದು ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಇರುವಂತಹ ದೇವರು ಎಂಬುದಾಗಿ. That is wonderful experience in our lives. ಅದು ಅದ್ಭುತವಾದಂತಹ ಒಂದು ಅನುಭವ ನಮ್ಮ ಜೀವನದಲ್ಲಿ. Now the last context, ಇದು ಅಂತಿಮವಾದಂತಹ ಒಂದು ಸನ್ನಿವೇಶ ಯಾವುದೆಂದರೆ chapter 21 ಅದು 21ನೇ ಅಧ್ಯಾಯ verse 3. 3ನೇ ವಚನ. Chapter 21 verse 3. 21ನೇ ಅಧ್ಯಾಯ 3ನೇ ವಚನ. ಯೆಹೋವನೇ, ಇಸ್ರಾಯೇಲ್ಯರ ದೇವರೇ, ನಮ್ಮಲ್ಲಿ ಹೀಗೆ ಯಾಕೆ ಆಯಿತು? ಇಸ್ರಾಯೇಲ್ಯರ ಒಂದುಗಳು ಹಾಳಾಗಿ ಹೋಯಿತಲ್ಲ ಎಂದು ಕೂಗಿದನು. Here the people of God are praying for the fellowship. ಇಲ್ಲಿ ದೇವಜನರು ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು
ಅನ್ಯೋನ್ಯತೆಗೋಸ್ಕರವಾಗಿ Here in this meeting, all tribes have gathered except one tribe. ಇಲ್ಲಿ ಎಲ್ಲ All except one tribe, all tribes gathered, assembled. ಇಲ್ಲಿ ಒಂದು ಕುಲವನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಕುಲಗಳು ಒಟ್ಟಾಗಿ ಸೇರಿ ಬಂದಿವೆ. The people of God are crying unto the Lord, Lord, why this tribe is missing? ಇಲ್ಲಿ ದೇವಜನರು ಅವರು ದೇವರ ಬಳಿಗೆ ಬಂದು ಅಳುತ್ತಾ ಅವರು ಪ್ರಾರ್ಥಿಸುತ್ತಾ ಇರುವುದೇನೆಂದ್ರೆ, ಸ್ವಾಮಿ ಯಾಕೆ ಈ ಕುಲವು ಬರಲಿಲ್ಲ? So we need to give very good importance for fellowship. ಆದುದರಿಂದ ಅನ್ಯೋನ್ಯತೆಗೆ ನಾವು ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು. We should not miss any person in our life. ನಮ್ಮ ಜೀವನದಲ್ಲಿ ಯಾವ ವ್ಯಕ್ತಿಯನ್ನು ಸಹ ನಾವು ನಷ್ಟಪಡಿಸಿಕೊಳ್ಳಬಾರದು. We need to give top priority for fellowship. ಮತ್ತು ಅನ್ಯೋನ್ಯತೆಗೆ ಅತಿ ಉನ್ನತವಾದಂತಹ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗಿದೆ. David was faithful to take care of all the sheep. ಮತ್ತು ಎಲ್ಲಾ ಕುರಿಗಳನ್ನು ಒಟ್ಟಾಗಿ ನಡೆಸಿಕೊಂಡು ಹೋಗುವಂತಹ ಒಂದು ಕಾರ್ಯ ನಾವು ಮಾಡಬೇಕಾಗಿದೆ. Has given top priority for all the sheep. ಮತ್ತು ಆತನು ಎಲ್ಲ ಕುರಿಗಳಿಗೋಸ್ಕರವಾಗಿ ಅತಿ ಪ್ರಮುಖವಾದಂತಹ ಪ್ರಾಧಾನ್ಯತೆಯನ್ನು ಆತನು ನೀಡಿದ್ದಾನೆ. One day the lion or the bear has taken the sheep and David delivered, saved that particular sheep from the mouth of lion. ಮತ್ತು ಒಂದು ದಿನ ಆ ಒಂದು ಸಿಂಹವು ಬಂದು ಆ ಕುರಿಯನ್ನ ಕದ್ದುಕೊಂಡು ಹೋಗುವಾಗ ಧೈರ್ಯಶಾಲಿಯಾಗಿ ಅದರ ಬಾಯಿಂದ ಅದನ್ನು ಕಾಪಾಡುವಂತ ಒಂದು ಶಕ್ತಿ ಉಂಟು. As a leader in our assembly, we have to keep concentration on every individual in fellowship. ನಾಯಕರಾಗಿ ನಮ್ಮ ಸಭೆಗಳಲ್ಲಿ ನಾವು ಪ್ರತಿಯೊಬ್ಬ ವಿಶ್ವಾಸಿಯ ಒಂದು ಜೀವನವನ್ನ ನಾವು ತಿಳಿದವರಾಗಿ ಅವರಿಗೋಸ್ಕರವಾಗಿ ನಾವು ಕಾರ್ಯ ಮಾಡಬೇಕು. If anybody is missing in the fellowship, we have to cry and follow up and bring that sheep to the flock. ಯಾರಾದರೂ ಒಬ್ಬರು ತಪ್ಪಿಸಿಕೊಂಡಿದ್ರೆ ಆ ಕುರಿಗೋಸ್ಕರವಾಗಿ ಅಳುತ್ತಾ ಪ್ರಾರ್ಥಿಸಿ ತಿರುಗಿ ಅವರನ್ನ ಸಭೆಗೆ ನಡೆಸು ಎಂಬುದಾಗಿ ಪ್ರಾರ್ಥಿಸುವಂತವರಾಗಿರಬೇಕು. In the 2 Corinthians chapter 2 verse 13. ಎರಡನೇ ಕೊರಿಂಥ ಪುಸ್ತಕ 2ನೇ ಅಧ್ಯಾಯ 13ನೇ ವಚನ. 2 Corinthians chapter 2 verse 12 and 13. ಎರಡನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 13 ಮತ್ತು 14ನೇ ವಚನ. There Paul came to Troas. ಇಲ್ಲಿ ಪೌಲನು ತ್ರೋವಕ್ಕೆ ಬಂದಿದ್ದಾನೆ. Very good meeting was arranged. ಅಲ್ಲಿ ಒಂದು ಒಳ್ಳೆ In that meeting Titus is missing. ಸಭೆ ಅಲ್ಲಿ ಒಳ್ಳೆ ಸೇರಿ ಬಂದಿರುವಂತಹ ಸಮಯದಲ್ಲಿ ತೀತನು ತಪ್ಪಿಸಿಕೊಂಡಿದ್ದಾನೆ. When Titus was missing, his heart had no tranquility. ತೀತನು ತಪ್ಪಿಸಿಕೊಂಡಿರುವಾಗ ಆತನ ಒಂದು ಹೃದಯದಲ್ಲಿ ಸಮಾಧಾನವಿಲ್ಲದಂತಹ His heart was peaceless. ಅಲ್ಲಿ ಸಮಾಧಾನ ಕಳ್ಕೊಂಡಂತ ಸ್ಥಿತಿ ಉಂಟಾಗಿದೆ. He was fond of Titus. ಈಗ ಆತನಿಗೆ ತೀತನ ಬಗ್ಗೆ ಬಹಳ ಆಸೆ ಉಂಟಾಗಿದೆ. He was expecting Titus' report. ಮತ್ತು ತೀತನು ಬರಬೇಕೆಂಬುದಾಗಿ ಆತನ ವರದಿಗೋಸ್ಕರವಾಗಿ. But that Titus is missing in that congregation. ಆ ಒಂದು ಸೇರಿ ಬಂದಿರುವಂತಹ ಸಭೆಯಲ್ಲಿ ತೀತನು ತಪ್ಪಿಸಿಕೊಂಡಿದ್ದಾನೆ. So he left the meeting. ಆದ್ದರಿಂದ ಸಭೆಯನ್ನು ಬಿಟ್ಟು And he went to Macedonia. ಮತ್ತು ಅಲ್ಲಿಂದ ಆತನು ಮೆಕೆದೋನ್ಯಕ್ಕೆ ಆತನು ಪ್ರಯಾಣ ಮಾಡಿದನು. Now come to chapter 7. ಈಗ 7ನೇ ಅಧ್ಯಾಯಕ್ಕೆ ಬಂದಿರಿ. Chapter 7 verse 6. ಮತ್ತು 7ನೇ ಅಧ್ಯಾಯ 6ನೇ ವಚನ. There Paul found Titus. ಅಲ್ಲಿ ತೀತನನ್ನು ಪೌಲನು ಕಂಡುಕೊಂಡಿದ್ದಾನೆ. So when he found Titus and his heart was comforted. ಅಲ್ಲಿ ತೀತನ ಬರುವಿಕೆಯನ್ನ ಆತನು ನಿರೀಕ್ಷಿಸಿ ಆತನನ್ನು ಕಂಡುಕೊಂಡ ನಂತರ Such kind of significance we should have for fellowship. ಆದುದರಿಂದ ಇಂಥ ಒಂದು ಪ್ರಾಮುಖ್ಯತೆ ನಮ್ಮ ಅನ್ಯೋನ್ಯತೆಗೋಸ್ಕರವಾಗಿ ನಮ್ಮಲ್ಲಿ ಇರಬೇಕು. So we have seen 7 contexts of prayer in the book of Judges. ಆದುದರಿಂದ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು 7 ಪ್ರಾರ್ಥನಾ ಪ್ರಸಂಗಗಳನ್ನು ನಾವು ಕಲಿಯುತ್ತಾ ಬಂದೆವು. Can anybody repeat these 7 numbers at least? ಕೊನೆ ಪಕ್ಷ 7 Chapters numbers. ಅಧ್ಯಾಯಗಳ ಸಂಖ್ಯೆ ಏನಾದ್ರು ಹೇಳ್ತೀರಾ ಯಾರಾದ್ರೂ? These girls. ಹುಡುಗಿರಲ್ಲಿ ಹೆಣ್ಮಕ್ಳು. First bench. Can you repeat 7 numbers without seeing, not the notes? ನೋಡದೇನೆ ಹೇಳ್ತೀರಾ? You have to say in order. ಸರಿಯಾದ ಕ್ರಮದಲ್ಲಿ ಹೇಳಬೇಕೆಂಬುದಾಗಿ. This is the Bible school now. We are the teachers, you are the students. Let us have that rapport. ಅದು ನಾವು
ಟೀಚರ್ಸ್ ನೀವು ಸ್ಟೂಡೆಂಟ್ಸ್ ಅದು ಒಂದು ಸಂಬಂಧ ಇರಲಿ. Second bench, ಎರಡನೇ ಬೆಂಚ್ ನಲ್ಲಿ ಅವರು ಹೇಳ್ತೀರಾ, third bench, ಮೂರನೇ ಬೆಂಚ್, at least chapters, 7 chapters. ಕೊನೆ ಪಕ್ಷ 7 ಅಧ್ಯಾಯಗಳನ್ನ. Fourth bench, ನಾಲ್ಕನೇ ಬೆಂಚ್ ನಲ್ಲಿರೋರು ಸಾಲು. sisters, be attentive. Tomorrow I'll ask you. ಅದರಿಂದ ಸಹೋದರಿಯರೇ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ನಾಳೆ ಹೇಳ್ತೇನೆ ನಾನು ನಿಮ್ಗೆ. Very simple. 1, ಬಹಳ ಸರಳ. 3, 3, 3, 6, 6, 13, 13, 16, 16, 20, 20, 21. 21. That's all. ಅಷ್ಟೇ. So what are the 7 contexts? ಏನದು 7 ಭಾಗಗಳು? Number 1, God's will. ಮೊದಲನೇದು God's will. ದೇವರ ಚಿತ್ತ. Number 2, God's leadership. ಎರಡನೇದು ದೇವರ ನಾಯಕತ್ವ. Number 3, God-given high state. ಮೂರನೇದು ದೇವರ ದಯಪಾಲಿಸುವಂತ. Number 4, God-given family. ಮತ್ತು ದೇವರ ದಯಪಾಲಿಸುವಂತ. Number 5, God-given strength. ಮತ್ತು ದೇವರ ದಯಪಾಲಿಸುವಂತ ಶಕ್ತಿ. Number 6, God-given victory. ಮತ್ತು ದೇವರ ದಯಪಾಲಿಸುವಂತ ಜಯ. Number 7, God-given fellowship. ಮತ್ತು ದೇವರ ದಯಪಾಲಿಸುವಂತ. We have to pray for these things. ಈ ವಿಷಯಗಳಿಗಾಗಿ ನಾವು ಪ್ರಾರ್ಥಿಸಬೇಕು. We have to inherit all these things in our lives. ಮತ್ತು ನಮ್ಮ ಜೀವನದಲ್ಲಿ ನಾವು ಇದಕ್ಕೋಸ್ಕರವಾಗಿ ನಾವು Then we can experience excellency during the time of apostasy in the war. ಮತಭ್ರಷ್ಟತೆ ಇದ್ದರೂ ಸಹ ಅಂತದರ ನಡುವೆ ಆಗ ನಾವು ಅತಿ ಶ್ರೇಷ್ಠತೆಯನ್ನು ನಾವು ಕಂಡುಕೊಳ್ಳುತ್ತೇವೆ. May God bless this meditation to our hearts. ಈ ಧ್ಯಾನವನ್ನು ದೇವರು ತಾನೇ ನಮ್ಮೆಲ್ಲರ ಹೃದಯಗಳಿಗೆ ಆಶೀರ್ವದಿಸಲಿ. Thank you.